ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೇನೋ ಶಿಫ್ಟ್ ಆದರು. ಅದಾದ ನಂತರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಮುಂದೆ ಅಲ್ಲಿರುವಂಥ ಸಿಬ್ಬಂದಿ ಹೋಗೋಕೆ ಭಯ ಪಡ್ತಾ ಇದ್ದಾರಂತೆ. ಯಾಕೆ ಭಯ ಪಡ್ತಾ ಇದ್ದಾರೆ? ಹಾಗಾದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ನಡೀತಾ ಇದೆ? ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸೆಂಟ್ರಲ್ ಜೈಲ್ ಕೈದಿಗಳ ಗಾಂಚಲಿ, ಸಿಬ್ಬಂದಿ ಗಲಿಬಿಲಿ. ಸದಾ ಅಮಲು, ಕೈಯಲ್ಲಿ ಸಿಗರೇಟ್, ನೆತ್ತಿ ಮೇಲೆ ಸಿಟ್ಟು, ಗಾಂಚಲಿ ಮಾಡಿಕೊಂಡು ಹಾಯಾಗಿದ್ದ ಕೈದಿಗಳ ಬುಡಕ್ಕೆ ಬಿಸಿ ತಟ್ಟಿದೆ. ದರ್ಶನ್ ಫೋಟೋ ರಿವೀಲ್ ಆಗ್ತಾ ಇದ್ದಂತೆ ಪರಪ್ಪನ ಅಗ್ರಹಾರದಲ್ಲಿ ಸೆಕ್ಯೂರಿಟಿ ಟೈಟ್ ಆಗಿದೆ. ಹೌದು, ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಪರಿಸ್ಥಿತಿ ಈಗ ಮೊದಲಿನಂತಿಲ್ಲ. ಯಾರಿಗೂ ಬೀಡಿ ಸಿಗ್ತಿಲ್ಲ, ಸಿಗರೇಟ್ ಸಿಗ್ತಿಲ್ಲ, ಗಾಂಜಾ ಅಂತೂ ಕೇಳೋ ಹಾಗಿಲ್ಲ. ಇದೇ ಟೆನ್ಷನ್ ನಲ್ಲಿ ಕೆಲವು ಕೈದಿಗಳು ಮೆಂಟಲ್ ಆಗಿಬಿಟ್ಟಿದ್ದಾರೆ. ನಮ್ಗೆ ಅದಿಲ್ಲದೆ ಇರೋಕ್ಕಾಗಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ದಾರೆ. ಒಂದ್ ಕಡೆ ಕೈದಿಗಳು ಗಾಂಜಾ ಮತ್ತಿಲ್ಲದೆ ಮೆಂಟಲ್ ಆಗ್ಬಿಟ್ಟಿದ್ದಾರೆ. ಇಂಥ ಕೈದಿಗಳ ಹತ್ತಿರ ಹೋದ್ರೆ ಯಾವಾಗ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇದೇ ಟೆನ್ಷನ್ ನಲ್ಲಿ ಜೈಲು ಸಿಬ್ಬಂದಿಯೂ ಗಲಿಬಿಲಿಯಾಗಿದ್ದಾರೆ. ಈ ಸಮಸ್ಯೆಗೊಂದು ಮುಲಾಮ್ ಹಚ್ಚಿ ಅಂತ ಪ್ರೊಟೆಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಒಂದು ರೀತಿ ಹುಚ್ಚರ ಸಂತೆಯಂತೆ ಆಗ್ಬಿಟ್ಟಿದೆ. ಗಾಂಜಾ ಇದ್ರೆ ಕೈದಿಗಳು ಸೇಫ್, ಕೈದಿಗಳು ನೆಟ್ಟಗಿದ್ರೆ ಸಿಬ್ಬಂದಿ ಸೇಫ್ ಅನ್ನೋ ಹಾಗಾಗ್ಬಿಟ್ಟಿದೆ. ಇದಕ್ಕೆ ಕಾರಾಗೃಹ ಅಧಿಕಾರಿಗಳು ಅದ್ಯಾವ ರೀತಿ ಮದ್ದು ಅರಿತಾರೋ ಕಾದು ನೋಡ್ಬೇಕಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪರಪ್ಪನ ಅಗ್ರಹಾರ ಜೈಲಿಗೂ ಹೋಗಿದ್ದಾಯ್ತು. ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೂ ಕೂಡ ಧರ್ಮಪತ್ನಿ ವಿಜಯಲಕ್ಷ್ಮಿ ಹೋಗಿ ದರ್ಶನ್ಗೆ ಧೈರ್ಯ ತುಂಬಿದ್ದಾಯ್ತು. ವಿಜಯಲಕ್ಷ್ಮಿ ಹೋಗಿ ಬಂದಾದ ನಂತರ ದರ್ಶನ್ ಮುಖದಲ್ಲಿ ಒಂದು ಚೈತನ್ಯ ಕಾಣಿಸ್ತಾ ಇದೆ. ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಕ್ತಿ ದೇವರುಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಪತಿಗೆ ಕುಂಕುಮ ಅಕ್ಷತೆ ನೀಡಿದ ವಿಜಯಲಕ್ಷ್ಮಿ, ಸಾಲು ಸಾಲು ಪೂಜೆ ಮಾಡಿ ದಾಸನಿಗೆ ಪ್ರಸಾದ. ವಿಜಯಲಕ್ಷ್ಮಿ ದರ್ಶನ್ ಪಾಲಿನ ಲಕ್ಷ್ಮಿ. ಪತಿ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಮಾಡದ ಪೂಜೆ ವ್ರತಗಳೇ ಇಲ್ಲ. ಕೊಲ್ಲೂರು ಮೂಕಾಂಬಿಕೆಯಿಂದ ಹಿಡಿದು ಮೈಸೂರು ಚಾಮುಂಡಿ ಸನ್ನಿಧಿಯಲ್ಲಿ ಮಾಡದ ಪ್ರಾರ್ಥನೆಗಳಿಲ್ಲ. ದಾಸ ಬಳ್ಳಾರಿ ಜೈಲಿಗೆ ಹೋಗಿ 3 ದಿನ ಕಳೆಯುತ್ತಿದ್ದಂತೆ ವಿಜಯಲಕ್ಷ್ಮಿ ದೇಗುಲದ ಕುಂಕುಮ ಅಕ್ಷತೆ ಪ್ರಸಾದ ತಂದಿದ್ದಾರೆ. ಪತಿ ಬಿಡುಗಡೆಗಾಗಿ ಗುಡಿ ಗೋಪುರಗಳಿಗೆ ಪ್ರದಕ್ಷಿಣೆ ಹಾಕುತ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಬರೋಬ್ಬರಿ 9 ಸಲ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಪ್ರತಿ ಸಲ ಭೇಟಿಯಾದಾಗಲೂ ಒಂದೊಂದು ಸನ್ನಿಧಿಯ ಪ್ರಸಾದವನ್ನ ನೀಡಿದ್ರು. ಇದೀಗ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಾಗಲೂ ದೇವರ ಪ್ರಸಾದ ನೀಡಿದ್ದಾರೆ. ಪತಿ ಜೈಲು ಸೇರುತ್ತಿದ್ದಂತೆ ವಿವಿಧ ಶಕ್ತಿ ದೇಗುಲಗಳಿಗೆ ಪೂಜೆ ಪುನಸ್ಕಾರ ಮಾಡುತ್ತಿದ್ದಾರೆ. ಮೈಸೂರು ಚಾಮುಂಡಿ ಸನ್ನಿಧಾನ, ಬಂಡಿಕಾಳಮ್ಮ ದೇವಿಗೆ ಪೂಜೆ, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ಚಂಡಿಕಾ ಹೋಮ, ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲಿ ಪತಿಗಾಗಿ ಪೂಜೆ ಮಾಡಿದ್ದಾರೆ. ದರ್ಶನ್ ಬೆನ್ನು ಬಿಡದೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಪತಿ ಜೈಲು ಸೇರಿದ ಬಳಿಕ ಕಣ್ಣೀರಿನಲ್ಲಿ ವಿಜಯಲಕ್ಷ್ಮಿ ಕೈ ತೊಳೆಯುತ್ತಿದ್ದಾಳೆ. ಪತ್ನಿ ಪೂಜಾ ಫಲದಿಂದ ಹೊರಬರ್ತಾರ ದರ್ಶನ್. ಗಂಡನಿಗಾಗಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಒಂದೂ ದೇವಸ್ಥಾನಗಳನ್ನು ಬಿಡದೆ ದೇವರ ಸನ್ನಿಧಾನಕ್ಕೆ ಹೋಗಿ ದೇವರಲ್ಲಿ ಬೇಡ್ಕೋತಾ ಇದ್ದಾರೆ ಗಂಡನ ಬಿಡುಗಡೆಗಾಗಿ. ಗುಡಿ ಗೋಪುರವನ್ನು ಸುತ್ತಿ ಪತಿಗೆ ಕುಂಕುಮ ಪ್ರಸಾದವನ್ನು ನೀಡ್ತಾ ಇದ್ದಾರೆ.
ಶಕ್ತಿ ದೇಗುಲಗಳಲ್ಲಿ ದಚ್ಚುಗಾಗಿ ಹೋಮ ಹವನವನ್ನು ಮಾಡ್ತಾ ಇದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ. ಬಳ್ಳಾರಿಯಲ್ಲೂ ಕೂಡ ದರ್ಶನ್ಗೆ ಧೈರ್ಯವನ್ನು ತುಂಬಿ ಬಂದಿದ್ದಾರೆ ಪತ್ನಿ. ಬೆಂಗಳೂರಿನಲ್ಲಿ 9 ಬಾರಿ ಜೈಲಿನಲ್ಲೇ ಪತಿಯನ್ನು ಭೇಟಿಯಾದ ವಿಜಯಲಕ್ಷ್ಮಿ ಧೈರ್ಯ ಹೇಳಿದ್ರು, ದೇವರ ಕುಂಕುಮ ಪ್ರಸಾದವನ್ನು ನೀಡಿದ್ರು. ಬಳ್ಳಾರಿಗೆ ಶಿಫ್ಟ್ ಆದ ನಂತರವೂ ಕೂಡ ಅಲ್ಲಿ ಹೋಗಿ ಅವರಿಗೆ ಧೈರ್ಯ ತುಂಬಿ ದೇವರ ಕುಂಕುಮ ಹಾಗೆ ಅಕ್ಷತೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಹಿರಿಯರ್ ಈ ಒಂದು ಜೈಲಿನಲ್ಲಿ ಏನೋ ಫೋಟೋ ಮತ್ತೆ ಸ್ವಿಗ್ಗಿ ಡೆಲಿವರಿ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಒಂದು ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಈಗ ಏನು ಒಂದಷ್ಟು ಜೈಲಿನ ಮೇಲೆ ಪ್ರಾರಂಭದಲ್ಲಿ ಸಿಸಿಬಿ ರೇಡ್ ಆಗಿತ್ತು. ಸಿಸಿಬಿ ರೇಡ್ ಆದಾಗ ಯಾವುದೇ ಒಂದು ವಸ್ತು ಸಿಕ್ಕಿರಲಿಲ್ಲ. ಅದಾದ ಬಳಿಕ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಳಗಡೆ ದರ್ಶನ್ ಹಾಗೂ ರೌಡಿ ಶೀಟರ್ಗಳ ಜೊತೆಗೆ ಇದ್ದಂತಹ ಫೋಟೋ ಮತ್ತು ಏನು ವಾಟ್ಸ್ಆಪ್ ಚಾಟ್ ಮೂಲಕ ಏನು ಒಂದಷ್ಟು ವಾಟ್ಸ್ಆಪ್ ವಿಡಿಯೋ ಕಾಲ್ ಮೂಲಕ ಹೊರಗಡೆ ಮಾತಾಡಿರುವ ವಿಡಿಯೋ ತುಣುಕು ಏನು ಹೊರಗಡೆ ಬರುತ್ತೆ. ಅದಾದ ಬಳಿಕ ಈ ಒಂದು ಜೈಲಿನಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ 3 ಪ್ರತ್ಯೇಕ FIR ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈ ಒಂದು ಪ್ರಕರಣ ಸಂಬಂಧ ಈಗಾಗಲೇ ತನಿಖೆಯನ್ನ ನಡೆಸಿರುವಂತಹ ಏನು ಎಲೆಕ್ಟ್ರಾನಿಸಿಟಿ ACP ಮಂಜುನಾಥ್ ನೇತೃತ್ವದ ತಂಡ ಈಗಾಗಲೇ ತನಿಖೆಯ ಒಂದಷ್ಟು ಮಾಹಿತಿಯನ್ನ ಕಮಿಷನರ್ ಕೈಗೆ ತಲುಪಿದ್ದು, ಈ ಒಂದು ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡಿತ್ತು, ಆನ್ಲೈನ್ ಮೂಲಕ ಚಿಕನ್ ಹಾಗೂ ಬೇರೆ ಬೇರೆ ಫುಡ್ ಗಳನ್ನ ಏನು ತರಿಸ್ಕೊಂಡಿದ್ರು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗಿರುವುದೇನಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ಸ್ವಿಗ್ಗಿ ಹಾಗೂ ಝೊಮ್ಯಾಟೊ ಮೂಲಕ ಏನು ಯಾರು ಬುಕ್ ಮಾಡಿದ್ರು ಆ ಒಂದು ಬುಕ್ ಮಾಡಿರುವ ಸಿಬ್ಬಂದಿಗಳು ಹಾಗೂ ಆನ್ಲೈನ್ ಡೆಲಿವರಿ ತಂದುಕೊಟ್ಟಿರುವಂತಹ ಫುಡ್ ಡೆಲಿವರಿ ಬಾಯ್ಸ್ ಏನಿದ್ದಾರೆ ಅವರ ಒಂದಷ್ಟು ಮಾಹಿತಿಯು ಕೂಡ ಕಲೆ ಹಾಕುವುದಕ್ಕೆ ಕಮಿಷನರ್ ಕೈಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ಇಂತಹ ಒಂದು ಫುಡ್ ಗಳನ್ನ ತರಿಸ್ಕೊಂಡಿದ್ದು, ಜೊತೆಗೆ ಪ್ರಜ್ವಲ್ ರೇವಣ್ಣಗೂ ಕೂಡ ಆನ್ಲೈನ್ ಮೂಲಕ ಏನು ಫುಡ್ ಅನ್ನ ತರಿಸ್ಕೊಂಡಿದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ವರದಿಯನ್ನ ಮಾಡಿತ್ತು. ವರದಿ ಬಳಿಕ ಈಗ ಏನು ಪ್ರಾರಂಭದಲ್ಲಿ ಇಲ್ಲ ಇದ್ಯಾವುದು ನಡೆದೇ ಇಲ್ಲ, ಇಂತಹ ಫುಡ್ ಗಳನ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದಷ್ಟು ಮಾಹಿತಿಯನ್ನ ಇಲ್ಲಿನ ಜೈಲಿನ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ಲದೆ ಕೆಳ ಹಂತದ ಜೈಲರ್ಗಳು ಹಾಗೂ ಏನು ಅಸಿಸ್ಟೆಂಟ್ ಏನು ಸಿಬ್ಬಂದಿಗಳೇನಿದ್ದಾರೆ ಇವರ ಮೂಲಕ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಒಂದಷ್ಟು ಫುಡ್ ಗಳನ್ನ ತರಿಸ್ಕೊಂಡಿರುವಂತದ್ದು, ಜೊತೆಗೆ ಆನ್ಲೈನ್ ಮೂಲಕ ಚಿಕನ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನ ತರಿಸ್ಕೊಂಡಿದ್ರು. ಆ ಎಲ್ಲಾ ಮಾಹಿತಿ ಕೂಡ ಈಗ ಪೊಲೀಸ್ ಆಯುಕ್ತರ ಕೈ ಸೇರಿರುವಂತದ್ದು. ಈ ಒಂದು ಪೊಲೀಸ್ ತನಿಖೆ ಅನ್ನೋ ಮಾಹಿತಿ ಗೊತ್ತಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನವೀನ್ ನೋಡಿ, ದರ್ಶನ್ ಬಳ್ಳಾರಿಯ ಜೈಲಿನಲ್ಲಿ ಈ 3 ದಿನದಲ್ಲೇ ಕೊರ್ಗೋಗಿದ್ದಾರೆ ಅನ್ನೋದು ವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ರಾಜಾತಿಥ್ಯ. ಇದೆಲ್ಲದರ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ರೇಣುಕಾರಾಧ್ಯ ಬಳ್ಳಾರಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಹಾಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಅವರಿಬ್ಬರನ್ನೂ ಕೂಡ ಮಾತಾಡ್ಸೋಣ. ಹಾಗೆ ಲೈನ್ನಲ್ಲಿರಿ, ಹೋಲ್ಡ್ ಇರಿ.